ಏನು ಲವ್ವಾ? ಹೇಗೈಸ್ ಇವತ್ತು ಪ್ರಿವ್ಯೂನಲ್ಲಿ ನೋಡಿದ ರೀತಿ ವಿಡಿಯೋನ ನೀವು ಕೂಡ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡ್ತಾ ಚಾನಲ್ಗೆ ಏನಾದರೂ ಹೊಸಬರಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರದ ಒಂದು ವಿಡಿಯೋಸ್ಗಳು ನಾನೊಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ, ತುಂಬಾನೇ ಸಿಂಪಲ್ ಆಗಿ ನಾನು ನಿಮಗೆ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ ಚಾನಲ್ಗೆ ಹೊಸಬರಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮ್ಮೊಂದೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪೂರ್ತಿ ವಿಡಿಯೋ ನಿಮಗೆ ನೋಡ್ಬೇಕು ಅನ್ಸಿದ್ರೆ ನಾನೊಂದು ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ವಿಡಿಯೋನ ನೋಡ್ಕೊಳ್ಳಿ. ಓಕೆನಾ, ವಿಡಿಯೋ ಮಾತ್ರ ತುಂಬಾನೇ ಸಿಂಪಲ್ ಆಗಿ ಸಖತ್ತಾಗಿ ಎಡಿಟ್ ಆಗಿದೆ ವಿಡಿಯೋ. ಓಕೆನಾ, ಸೊ ಯಾವ ರೀತಿ ವಿಡಿಯೋನ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಆಲ್ರೆಡಿ ನಾನು ಲಿರಿಕ್ಸ್ ಎಲ್ಲಾನು ಸೆಟ್ ಮಾಡಿ ಇಟ್ಟಿರ್ತೀನಿ. ಓಕೆನಾ, ಜಸ್ಟ್ ನೀವು ನಿಮ್ಮ ಒಂದು ಫೋಟೋನ ರೀಪ್ಲೇಸ್ ಮಾಡ್ಕೊಂಡ್ರೆ ಮುಗೀತು. ನೀವು ಕೂಡ ಈ ತರದ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬಹುದು. ಜಸ್ಟ್ ಹಾಗಾಗಿ ಏನ್ ಮಾಡ್ಕೊಬೇಕಂದ್ರೆ ಜಸ್ಟ್ ನಿಮ್ಮ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಅಂಡ್ ಫಿಲ್ ಮೇಲೆ ಬಂದ್ರೆ ಸೊ ನಿಮ್ಗೆ ಇಲ್ಲಿ ಗ್ಯಾಲರಿ ಒಂದು ಇಮೇಜ್ ನೇಮ್ ಕಾಣುತ್ತೆ. ಜಸ್ಟ್ ಒಂದು ಇಮೇಜ್ ನೇಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಮುಂದೆ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಯಾರೋ ಒಂದು ವಿಡಿಯೋನ ಎಡಿಟ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೆ ಅವ್ರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಟಾಪ್ ನಲ್ಲಿ ರೈಟ್ ಸೈಡ್ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ರೀಪ್ಲೇಸ್ ಆಗುತ್ತೆ. ಸೊ ಇದೇ ರೀತಿ ನೀವು ಎಲ್ಲ ಫೋಟೋಸ್ಗಳು ಇದೇ ರೀತಿ ರಿಪ್ಲೇಸ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ರಿಪ್ಲೇಸ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಎಡಿಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ನೀವು ಟಾಪ್ ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಟರೆ ಅಂದ್ರೆ ವಿಡಿಯೋ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮುಗಿಸ್ತಿದ್ದೀನಿ. ಧನ್ಯವಾದಗಳು.